ಇತ್ತೀಚೆಗೆ ಈ ಡಯಾಬಿಟಿಸಿಗೆ ಒಂದು ಹೊಸದಾಗಿ ಒಂದು ಮಷಿನ್ ಬಂದಿದೆ. ಆ ಮಷಿನನ್ನು ನಮ್ಮ ಕೈಗೆ ಅಂದರೆ ತೋಳಿನ ಹಿಂಭಾಗದಲ್ಲಿ ಈ ಭಾಗದಲ್ಲಿ ನಾವು ಹಾಕ್ಕೊಂಡ್ರೆ ಅದು ರೆಗ್ಯುಲರಾಗಿ ನಮ್ಮ ಶುಗರ್ ಲೆವೆಲನ್ನು ಪ್ರತಿ ನಿಮಿಷ ನಮ್ಮ ಶುಗರ್ ಲೆವೆಲ್ ಏನೇನು ವೇರಿಯೇಷನ್ ಆಗುತ್ತಲ್ಲ ಆ ಒಂದು ವೇರಿಯೇಷನನ್ನು ತೋರಿಸ್ತಾ ಇರ್ತದೆ. ಹಾಗಾಗಿ ನೀವು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾ ಇರ್ತಾರೆ. ಸರಿ, ಏನಿದು ಮಷಿನ್ನು? ಇದರಿಂದ ನಿಜವಾಗ್ಲೂ ನಮಗೇನಾದರೂ ಉಪಯೋಗ ಇದೆಯಾ? ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಇದರಿಂದ ಏನಾದರೂ ಉಪಯೋಗ ಇದೆಯಾ ಅಂತಕ್ಕಂಥದ್ದನ್ನು ನೋಡೋಣಂತೆ. ಈ ಒಂದು ಮಷಿನಿನ ಹೆಸರು ಬಂದ್ಬಿಟ್ಟು CGM ಮಷಿನ್ ಅಂತಾರೆ, ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಮಷಿನ್ ಅಂತ ಹೇಳ್ಬಿಟ್ಟು CGM ಮಷಿನ್ ಅಂತ ಹೇಳ್ಬಿಟ್ಟು. ಸರಿ, ಇದು ನಮ್ಮ ದೇಶದಲ್ಲಿ 2015ರಲ್ಲಿ ಶುರು ಮಾಡಿದ್ರು, ಇದನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ 2015ರಲ್ಲಿ ಸ್ಟಾರ್ಟ್ ಮಾಡಿದಾಗ ಏನಿತ್ತು ಅಂತಂದರೆ ಕೇವಲ ಹಾಸ್ಪಿಟ್ಲ್ಗಳಲ್ಲಿ ಅಂದರೆ ಆಸ್ಪತ್ರೆಗಳಲ್ಲಿ ಅದು ಡಾಕ್ಟರ್ಸು ಕೆಲವು ಪೇಷಂಟನ್ನು ಅಡ್ಮಿಟ್ ಆಗಿದ್ದಂಥ ಸಮಯದಲ್ಲಿ ಮಾನಿಟರ್ ಮಾಡಲಿಕ್ಕೆ, ರೆಗ್ಯುಲರಾಗಿ ಮಾನಿಟರ್ ಮಾಡಲಿಕ್ಕೆ ಅಂತ ಹೇಳಿ ಆ ಸಮಯದಲ್ಲಿ ಯೂಸ್ ಮಾಡಲಿಕ್ಕೆ ಅಂತ 2015ರಲ್ಲಿ ನಮ್ಮ ದೇಶಕ್ಕೆ ಬಂದಂಥ ಒಂದು ಮಷಿನ್ ಇದು CGM ಮಷಿನ್ ಅಂತಕ್ಕಂಥದ್ದು. ಸರಿ, 2015ರಲ್ಲಿ ಇದು ಬಂತು. ನೆಕ್ಸ್ಟ್ ಏನಾಯಿತು, 2020ರಲ್ಲಿ ಹಾಸ್ಪಿಟ್ಲ್ಗಳ ಅಲ್ಲದೆ ಈ ಕೆಲವೊಂದು ಪೇಷಂಟ್ಸ್ಗಳು ಕೂಡ ಅವರು ತೊಗೊಂಡೋಗಿ ಅವರ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಶುರು ಮಾಡಿದ್ರು ಈ ಒಂದು ಮೆಷಿನನ್ನು. ಕೇವಲ ಹಾಸ್ಪಿಟ್ಲಿಗೆ, ಅದು ಡಾಕ್ಟರ್ಸಿಗೆ ಮಾತ್ರ ಸೀಮಿತವಾಗಿದ್ದದ್ದು, ಪಬ್ಲಿಕ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸರಿ, ಪಬ್ಲಿಕ್ ಯೂಸ್ ಮಾಡ್ತಾ ಇದ್ದರೂ ಕೂಡ ಆ ಒಂದು 2020ನೇ ಇಸ್ವಿಯಲ್ಲಿ ಏನಿತ್ತು ಅಂತಂದರೆ ಇದು ತುಂಬ ಎಕ್ಸ್ಪೆನ್ಸಿವ್, ಲಕ್ಷಾಂತರ ರೂಪಾಯಿ ಕೊಟ್ಟು ಇದನ್ನು ತೊಗೋಬೇಕಾಗಿತ್ತು. ಹಾಗಾಗಿ ಯಾರೋ ಒಬ್ಬರು ಅಪರೂಪಕ್ಕೆ ಒಂದು ಮಿಷಿನನ್ನು ಹಾಕ್ಕೊತಾ ಇದ್ದರು. ಬಟ್ ಅದು ಈಗೇನಾಯಿತು, ರೀಸೆಂಟಾಗಿ 1 ವರ್ಷದಿಂದ ಅಂದರೆ 2025ರಲ್ಲಿ ಅನೇಕ ಕಂಪನಿಗಳು, ಅಂದರೆ ಯಾವುದೋ ಒಂದು ಕಂಪ್ನಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿತ್ತು. ಬಟ್ ಈಗ ಅನೇಕ ಕಂಪ್ನಿಗಳು, ಚೈನಾದಲ್ಲಿ ಅನೇಕ ಕಂಪ್ನಿಗಳು, ಅಮೇರಿಕಾದಲ್ಲಿರ್ತಕ್ಕಂಥ ಅನೇಕ ಕಂಪ್ನಿಗಳು ಮ್ಯಾನುಫ್ಯಾಕ್ಚರಿಂಗನ್ನು ಜಾಸ್ತಿ ಮಾಡಿ ಇದರ ಪ್ರೈಸನ್ನು, ಇದರ ಅಮೌಂಟನ್ನು ಕಡಿಮೆ ಮಾಡಿದರು. ಈಗ ಕೈಗೆ ಎಟಕ್ತಕ್ಕಂಥ ಒಂದು ಬೆಲೆಗೆ ಇದು ಸಿಗ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಆಲ್ಮೋಸ್ಟ್ ಸುಮಾರು ಜನ ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಮೆಷಿನ್ ಬಗ್ಗೆ ಹೇಳಬೇಕು ಅನ್ನೋದಾದರೆ ಇದರಲ್ಲಿ ಒಂದು ಸೆನ್ಸಾರ್ ಅಂತಕ್ಕಂಥದ್ದು ಒಂದಿರುತ್ತೆ ಸರ್, ರೌಂಡ್ ಆಗಿರ್ತಕ್ಕಂಥದ್ದು, ಬಟನ್ ಶೇಪಲ್ಲಿ ರೌಂಡ್ ಆಗಿರ್ತಕ್ಕಂಥದ್ದು, ಸರಿ ಸುಮಾರು 1.5 ಇಂಚಿನಷ್ಟು ಅಗಲ ಇರ್ತಕ್ಕಂಥ ಒಂದು ರೌಂಡ್ ಬಟನ್ ಥರ ಇರ್ತಿದ್ದು ಒಂದು ಸೆನ್ಸರ್. ಈ ಸೆನ್ಸರ್ ಜೊತೆಗೆ ಅದರಲ್ಲೊಂದು ಟ್ರಾನ್ಸ್ಮಿಟರ್ ಅಂತ ಹೇಳಿ ಅದರಲ್ಲೊಂದು ಚಿಪ್ ಥರ ಒಂದು ಟ್ರಾನ್ಸ್ಮಿಟರ್ ಕೂಡ ಇರುತ್ತೆ. ಅದ್ರ ಜೊತೆಗೆ ರಿಸೀವರ್ ಕೂಡ ಇರ್ತದೆ. ಮುಂಚೆ ಇತ್ತು ರಿಸೀವರ್ ಅಂತ ಹೇಳ್ಬಿಟ್ಟು, ಅಂದರೆ ಫೋನ್ ಆಕಾರದಲ್ಲಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಒಂದು ಫೋನ್ ಆಕಾರದಲ್ಲಿ ಒಂದು ರಿಸೀವರ್ ಇರ್ತಾ ಇತ್ತು. ಬಟ್ ಈಗ ಇವೆರಡನ್ನೇ ಯೂಸ್ ಮಾಡ್ತಿರೋದು, ಏನಂದರೆ ಸೆನ್ಸರ್ ಮತ್ತು ಟ್ರಾನ್ಸ್ಮಿಟರ್ ಮಾತ್ರ ಇರುತ್ತೆ. ಸೊ ರಿಸೀವರ್ ಬದಲಾಗಿ ನಮ್ಮ ಸ್ಮಾರ್ಟ್ಫೋನ್, ನಮ್ಮ ಕೈಲಿರ್ತಕ್ಕಂಥ ಸ್ಮಾರ್ಟ್ಫೋನಲ್ಲೇ ಇದರ ಒಂದು ಇನ್ಫಾರ್ಮೇಷನ್, ಗ್ಲೂಕೋಸ್ ಲೆವೆಲ್ ಇನ್ಫಾರ್ಮೇಷನ್ ನಮ್ಮ ಸ್ಮಾರ್ಟ್ಫೋನಿಗೆ ಬರ್ತಾ ಇರುತ್ತೆ. ಸರಿ, ಒಂದು ಸೆನ್ಸರ್ ಏನಿರ್ತಾರ, ಸೆನ್ಸರ್ ವಿತ್ ಟ್ರಾನ್ಸ್ಮಿಟರ್ನ ಇದನ್ನು ಏನು ಮಾಡ್ತಾರೆ, ಇದನ್ನು ನಮ್ಮ ತೋಳು, ಈ ಕೈಯ ಹಿಂಭಾಗದಲ್ಲಿ ಇಲ್ಲಿಗೆ ಹಚ್ತಾರೆ. ಅದು ಅದರಲ್ಲಿ ಗಮ್ ಇರೋದ್ರಿಂದ ಹಾಗೆ ಹಿಡ್ಕೊಂಡಿರುತ್ತೆ ಇದನ್ನು. ಸೊ ಇದನ್ನು ಹಚ್ಚಿದ ಮೇಲೆ ಏನಂದರೆ 15 ಡೇಸ್ ಆ ಒಂದು ಸೆನ್ಸರ್ ನಮ್ಮ ದೇಹದ ಮೇಲೆ ಹಾಗೆ ಇರುತ್ತೆ. ದೇಹದಲ್ಲಿ ಇರೋದ್ರ ಜೊತೆಗೆ ಏನು ಮಾಡ್ತಿದ್ದು ಅಂತಂದರೆ ಪ್ರತಿ ಕ್ಷಣ, ಅಂದರೆ ಒಂದೊಂದು ನಿಮಿಷಕ್ಕೂ ಕೂಡ ನಮ್ಮ ಬ್ಲಡ್ ಶುಗರಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಈಗ 120 ಇತ್ತು, 122 ಆಯಿತು, 125 ಆಯಿತು, ನೆಕ್ಸ್ಟ್ ಒಂದೊಂದು ನಿಮಿಷಕ್ಕೆ ಏನೇನು ಚೇಂಜಸ್ ಆಗುತ್ತಲ್ಲ ಆ ಒಂದು ಚೇಂಜಸ್ನ ತೋರಿಸ್ತಾ ಹೋಗುತ್ತೆ. ಏನು 15 ದಿವಸ, ಒಂದು ಸಲ ನೀವು ಸೆನ್ಸರ್ ಹಾಕ್ಕೊಂಡ್ರೆ 15 ದಿವಸ ನಿಮ್ಮ ಮೊಬೈಲ್ನಲ್ಲಿ ಒಂದೊಂದು ನಿಮಿಷದ್ದು ಕೂಡ ರೀಡಿಂಗನ್ನು, ಗ್ಲೂಕೋಸ್ ಲೆವೆಲ್ ರೀಡಿಂಗನ್ನು ತೋರಿಸ್ತಾ ಹೋಗುತ್ತೆ. ಇದು ಮುಂಚೆ ಹೇಳಿದೆ ನಾನು, ಇದು ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಳ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ಬಟ್ ಅದು ಈಗೇನಾಗಿದೆ ಅಂತಂದರೆ ಬೆಲೆ ಕಮ್ಮಿ ಆಗಿಬಿಟ್ಟು ಇದು 5,000ದಿಂದ 20,000, ಅಂದರೆ ಒಂದು ತಿಂಗಳ ಒಂದು ಮೇಂಟೆನೆನ್ಸ್ ಬಂದುಬಿಟ್ಟು 5,000ದಿಂದ ಸ್ಟಾರ್ಟ್ ಆಗಿ 20,000 ತನಕನೂ ಇದೆ. ಸರಿ, ಈ ಒಂದು ಮಷಿನನ್ನು ಯೂಸ್ ಮಾಡಬೇಕಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ನೋಡಿ, ಈಗ ನೀವು ಹಾಕ್ಕೊಂಡಿದ್ದೀರಾ, ಮಷಿನ್ ಹಾಕ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಈ ಮಷಿನ್ ಏನು ಮಾಡುತ್ತೆ, ಸರಿ, ಇದು ಪ್ರತಿ ಒಂದು ನಿಮಿಷದ ಒಂದು ರಿಪೋರ್ಟನ್ನು, ಗ್ಲೂಕೋಸ್ ಲೆವೆಲ್ ರಿಪೋರ್ಟನ್ನು ನಿಮಗೆ ಹೇಳ್ತಾ ಹೋಗುತ್ತೆ, ಮೊಬೈಲ್ನಲ್ಲಿ ಬರ್ತಾ ಇರ್ತದೆ. ಅವಾಗ ಏನಾಗುತ್ತೆ, ನಿಮಗೆ ಆತಂಕ, ಆಂಗ್ಸೈಟಿ ಶುರುವಾಗುತ್ತೆ. ಈಗ ಎಷ್ಟಿದೆಯೋ, ಸೊ ನೆಕ್ಸ್ಟ್ ಏನಾದ್ರು ಇನ್ನೊಂದು ಕ್ಷಣಕ್ಕೆ ಏನಾಯಿತು, ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಅವಾಗ ಏನಾಯಿತು, ಸ್ಟ್ರೆಸ್ಸಿಗೆ ಇದಾಯ್ತಾ, ಅಥವಾ ನಾನು ಟ್ಯಾಬ್ಲೆಟ್ ತೊಗೊಂಡು ಅವಾಗ ಏನಾದ್ರು ವೇರಿಯೇಷನ್ ಆಗ್ತಾಯಿದೆ, ನಾನು ಊಟ ಮಾಡಿದೆ ಅವಾಗ ಏನಾದರೂ ವೇರಿಯೇಷನ್ ಆಗ್ತಾಯಿದೆ ಅಂದರೆ ನಿಮ್ಮ ಮೈಂಡಲ್ಲಿ ಒಂದು ಆಂಗ್ಸೈಟಿ ಶುರುವಾಗ್ಬಿಡುತ್ತೆ. ಪ್ರತಿ ಕ್ಷಣ ನಿಮಗೆ ರಿಪೋರ್ಟ್ ಕೊಡುತ್ತೆ. ಪ್ರತಿ ಕ್ಷಣ ನಿಮ್ಮಲ್ಲಿ ಒಂದು ಆಂಗ್ಸೈಟಿ ಆಗಿಬಿಟ್ಟು ಬಾಡಿನಲ್ಲಿ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಅದು ಕಾರ್ಟಿಸಾಲ್ ಅಂತಕ್ಕಂಥ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈ ಒಂದು ಕಾರ್ಟಿಸಾಲ್ ಅಂತಕ್ಕಂಥ ಹಾರ್ಮೋನು ಈ ಶುಗರ್ ಲೆವೆಲನ್ನು ಆದಷ್ಟು ಮತ್ತಷ್ಟು ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಒಂದು ಹಾರ್ಮೋನ್ಸ್ ರಿಲೀಸ್ ಆಗಿ ಶುಗರ್ ಜಾಸ್ತಿ ಲೆವೆಲ್ ಬರ್ತಾ ಕ್ರಮೇಣ ಜಾಸ್ತಿ ಆಗ್ತಕ್ಕಂಥದ್ದು ಒಂದಾದರೆ, ಎರಡನೇದೇನೆಂದರೆ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಸೊ ಗ್ಲೂಕೋಸ್ ಸ್ವಲ್ಪ ಜಾಸ್ತಿ ಬಂದು ನೋಡಿದ್ರೆ ಚೆಕ್ ಮಾಡಿ ಜಾಸ್ತಿ ಆಗಿಬಿಟ್ಟಿದೆ ಅಂತ ಮತ್ತೆ ಸ್ಟ್ರೆಸ್ ಮಾಡ್ಕೊತೀರಾ, ಅಥವಾ ತೀರಾ ಕಡಿಮೆ ಆಯಿತು ಅಂದ ತಕ್ಷಣ ಮತ್ತೆ ಸ್ಟ್ರೆಸ್ ಮಾಡ್ಕೊತೀರಾ. ಒಂದು ಆಂಗ್ಸೈಟಿ ಕ್ರಿಯೇಟ್ ಮಾಡಿ ಶುಗರ್ ಲೆವೆಲ್ ಜಾಸ್ತಿ ಮಾಡುತ್ತೆ, ಒಂದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಮಾಡಿಬಿಟ್ಟು ಅಗೇನ್ ಮತ್ತೆ ನಮ್ಮ ಹೃದಯಕ್ಕೂ ಕೂಡ ತೊಂದರೆ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ.
ಸೊ ನಿಮ್ಮ ತಲೆಯಲ್ಲಿ ಏನಾಗ್ಬಿಡುತ್ತೆ, ಮಷಿನ್ ಇಟ್ಕೊಂಡಿದ್ದೀರಾ ಅಂದರೆ ಇಲ್ಲಿ ಕೈಲಿಲ್ಲ, ಮಷಿನ್ ಬಂದ್ಬಿಟ್ಟು ನಿಮ್ಮ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಅದು ಪ್ರತಿ ಕ್ಷಣ ನೀವು ಅದ್ರ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತೀರ, ಪ್ರತಿ ಕ್ಷಣ ಆ ಒಂದು ಗ್ಲೂಕೋಸ್ ಲೆವೆಲ್ ಏನಾಗಿದೆ ಅನ್ನೋದ್ರ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತೀರ. ಹಾಗಾಗಿ ಮಷಿನ್ ಕೈಲಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಯಾವುದೇ ಒಂದು ಕಾಯಿಲೆನ ನಾವು ಸಂಪೂರ್ಣವಾಗಿ ಕ್ಯೂರ್ ಮಾಡಬೇಕು ಅಂತಂದರೆ, ಇದು ಶುಗರ್ ಅಂತಲ್ಲ, ಯಾವುದೇ ಒಂದು ಕಾಯಿಲೆ ನಾವು ಸಂಪೂರ್ಣವಾಗಿ ತೆಗೆದುಹಾಕಬೇಕು, ಕ್ಯೂರ್ ಮಾಡಬೇಕು ಅಂತ ಅನ್ನೋದಾದರೆ ನಾವು ಫಸ್ಟ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆ ಒಂದು ಕಾಯಿಲೆನ ನಮ್ಮ ತಲೆಯಿಂದ, ಅಂದರೆ ನಮ್ಮ ಮೈಂಡಿಂದ ತೆಗೆದುಹಾಕಬೇಕು. ಯಾವಾಗ ನಾವು ಒಂದು ಮೈಂಡಿಂದ ಅದನ್ನು ಕಾಯಿಲೆಯನ್ನು ಅದನ್ನು ಮೈಂಡಿಂದ ಕಿತ್ತಾಕ್ತೀವಿ, ಕಾಯಿಲೆನ ಮರಿತೀವೋ, ಹಾಗೇನು ಮಾಡುತ್ತೆ ದೇಹ ಕ್ರಮೇಣವಾಗಿ ಆ ಕಾಯಿಲೆನ ದೇಹ ಕೂಡ ಮರಿತಾ ಬರುತ್ತೆ. ಅಂದರೆ ಮೊದಲು ನಮ್ಮ ಮೈಂಡ್ ಅದನ್ನು ಮರಿಬೇಕು, ನೆಕ್ಸ್ಟ್ ನಮ್ಮ ದೇಹ ಅದನ್ನು ಮರಿತೆ, ಹಾಗಾಗಿ ಕಂಪ್ಲೀಟಾಗಿ ಕ್ಯೂರ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಬಟ್ ನಾವೇನು ಮಾಡ್ತೀವಿ, ಈ ಒಂದು ಮಿಷಿನನ್ನು ಯೂಸ್ ಮಾಡಿಬಿಟ್ಟು ಪ್ರತಿ ಕ್ಷಣ ಅದನ್ನು ರಿಪೀಟೆಡಾಗಿ ಆ ಕಾಯಿಲೆ ಬಗ್ಗೆನೇ ವಿಚಾರ ಮಾಡ್ತೀವಿ. ಶುಗರ್ ಅಂತ ಕಾಯಿಲೆ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದಾಗ ಏನಾಗುತ್ತೆ, ಸ್ಟ್ರಾಂಗ್ ಆಗಿ ಈ ಒಂದು ಕಾಯಿಲೆ ನಮ್ಮ ದೇಹದಲ್ಲಿ ಬೇರೂರು ಬಿಡುತ್ತೆ. ಪರ್ಮನೆಂಟಾಗಿ, ಅಂದರೆ ಪರ್ಮನೆಂಟ್ ಪೇಷಂಟ್ ಮಾಡಿ ಇಟ್ಬಿಡುತ್ತೆ ನಿಮ್ಮನ್ನ. ಸರಿ, ಯೂಸ್ ಮಾಡಿದ್ದು ಏನಾಗುತ್ತೆ ಅನ್ನೋದಾದರೆ, ಈ ಒಂದು ಮಿಷಿನ್ ಹಾಕ್ತಾ ಇದ್ದೀರಾ ಅಂತಂದರೆ ನೀವು ಕಾಯಿಲೆನ ಕಾಪಾಡ್ತಿದ್ದೀರಾ. ಕಾಯಿಲೆಗೆ ಆಹಾರ ಕೊಟ್ಟು ಕಾಪಾಡ್ದಂಗೆ ಕಾಯಿಲೆ ಕ್ಯೂರ್ ಆಗೋಕ್ಕೆ ಬಿಡ್ತಾ ಇಲ್ಲ. ನೀವು ಈ ರೀತಿ ಮಿಷಿನ್ ಹಾಕ್ಕೊಂಡು ಯಾವಾಗಲೂ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದರೆ ಕಾಯಿಲೆಗೆ ಒಂದು ಆಹಾರ ಸಿಕ್ಕಾಗುತ್ತೆ, ಕಾಯಿಲೆ ಕ್ಯೂರ್ ಆಗಲ್ಲ, ಪರ್ಮನೆಂಟಾಗಿ ಲೈಫ್ ಟೈಮ್ ಡಿಸೀಸ್ ಆಗಿ ನಿಮ್ಮಲ್ಲಿ ಉಳ್ಕೊಂಡ್ಬಿಡುತ್ತೆ. ಸರಿ ಸರ್, ಆಗಿದ್ರೆ ಯಾರೂ ಕೂಡ ಯೂಸ್ ಮಾಡಬಾರ್ದು ವೇಸ್ಟ್ ಆ ಮಿಷಿನ್ ಅನ್ನೋದಾದರೆ, ಈಗೇನು ಯೂಸ್ ಮಾಡ್ತದಲ್ಲ ಅದರಲ್ಲಿ 1% ಕಡಿಮೆ ಜನಕ್ಕೆ ಇದ್ರ ಉಪಯೋಗ ಆಗ್ಬೋದು. ಯಾರಿಗೆ ಉಪಯೋಗ ಆಗ್ಬೋದು ಅಂತಂದರೆ, ಈ ಒಂದು ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ. ಟೈಪ್ 1 ಅಂದರೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್. ಅದರಲ್ಲೂ ಕೂಡ ಟೈಪ್ 1 ಡಯಾಬಿಟಿಸ್ ಇದ್ದರೂ ಕೂಡ ಅಂಥವ್ರಲ್ಲಿ ಯಾರಲ್ಲಿ ತುಂಬ ವೇರಿಯೇಷನ್ ಆಗ್ತಿರ್ತದೆ, ಇದಕ್ಕಿದ್ದಾಗೆ ಕಮ್ಮಿ ಆಗ್ತಕ್ಕಂಥದ್ದು, ಇದಕ್ಕಿದ್ದಾಗೆ ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ರಾತ್ರಿ ಮಲಗಿದಾಗ ವೇರಿಯೇಷನ್ ಆಗ್ತಕ್ಕಂಥದ್ದು, ತುಂಬ ವೇರಿಯೇಷನ್ ಆಗ್ತಿರ್ತಕ್ಕಂಥ ಟೈಪ್ 1 ಡಯಾಬಿಟಿಸ್ ಇರ್ತಕ್ಕಂಥ ವ್ಯಕ್ತಿಗಳು ಅದನ್ನು ಕೂಡ ಟೆಂಪರವರಿ ಸದ್ಯದ ಮಟ್ಟಿಗೆ ಈ ಟ್ರೀಟ್ಮೆಂಟ್ ಕರೆಕ್ಟಾಗಿ ಸರಿಯಾಗಿ ಆಗ್ತಕ್ಕಂಥದ್ದು ಅಲ್ಲಿವರೆಗೂ ಮಾತ್ರ ಈ ಒಂದು ಟೆಂಪರವರಿಯಾಗಿ ಮಷಿನನ್ನು ಯೂಸ್ ಮಾಡಬೇಕು ಹೊರತು ಅವರಿಗೂ ಕೂಡ ರೆಗ್ಯುಲರಾಗಿ ಯೂಸ್ ಮಾಡಬೇಕು. 15 ದಿವಸ ಸಾಕು, 15 ದಿವಸದಲ್ಲಿ ನಾವು ಒಂದು ಟ್ರೀಟ್ಮೆಂಟನ್ನು ಸರಿಯಾದ ಒಂದು ಟ್ರೀಟ್ಮೆಂಟನ್ನು ಫಿಕ್ಸ್ ಮಾಡ್ಬೋದು, ಆಮೇಲೆ ತೆಗೆದು ಬಿಸಾಕಬೇಕು. ಎಷ್ಟೋ ಜನ ನೋಡ್ತಿದ್ದೀನಿ 6 ತಿಂಗಳು ವರ್ಷ ಆದರೂ ಅದನ್ನು ಮಷಿನ್ ಹಾಕ್ಕೊಂಡೇ ಓಡಾಡ್ತಾ ಇರ್ತಕ್ಕಂಥವ್ರು, ಅಂದರೆ ಪರ್ಮನೆಂಟಾಗಿ ಶುಗರ್ನ ಕಾಪಾಡ್ತಕ್ಕಂಥವ್ರು ಅನೇಕ ಜನ ನಾವು ನೋಡ್ತಾ ಇದ್ದೀವಿ. ಸರಿ ಸರ್, ನೀವು ಈಗ ಹೇಳ್ತೀರ, ಬಟ್ ಡಾಕ್ಟರ್ಸ್ ಪ್ರಮೋಟ್ ಮಾಡ್ತಾರೆ, ನಾವು ಕ್ಲಿನಿಕ್ಕಿಗೆ ಹೋಗಿ ನಮ್ಮ ಡಾಕ್ಟ್ರು ಅವರು ಹಾಕ್ಕೊಳ್ಳಿ ಅಂತ ಅಂತಾರೆ. ಸೊ ನೆಕ್ಸ್ಟ್ ಇನ್ನು ಅದಷ್ಟೇ ಅಲ್ಲ, ಈ ಸೆಲೆಬ್ರಿಟೀಸ್ಗಳು, ಅನೇಕ ಸೆಲೆಬ್ರಿಟೀಸ್, ದೊಡ್ಡ ಸೆಲೆಬ್ರಿಟೀಸು, ಫಿಲ್ಮ್ ಸ್ಟಾರ್ಸು, ಕ್ರಿಕೆಟ್ ಆಡ್ತಕ್ಕಂಥವ್ರು ಅನೇಕ ಜನ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ, ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ, ಅವರಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಕಂಪನಿ ಕಡೆಯಿಂದ ಅವರಿಗೆ ದುಡ್ಡು ಹೋಗುತ್ತೆ, ಅದಕ್ಕೆ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಮಾಡ್ತಿರ್ತಕ್ಕಂಥ ಕೆಲಸ ಅಲ್ಲ, ಅವ್ರದ್ದನ್ನಷ್ಟೇ ನೋಡ್ಕೊತಾರೆ. ಇದೇನಿದ್ರು ಯಾರೊಬ್ಬರು ಸೆಲೆಬ್ರಿಟಿ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದರೆ ಇದು ಪ್ಯೂರ್ಲಿ ಒಂದು ಬಿಸ್ನೆಸ್ಸೇ ಹೊರತು ನಿಮ್ಮ ಆರೋಗ್ಯದ ಉದ್ದೇಶಕ್ಕಲ್ಲ. ಆದಷ್ಟು ಅವಾಯ್ಡ್ ಮಾಡಿ, ತಲೆಯಿಂದ ಒಂದು ಕಾಯಿಲೆನ ತೆಗೆದಾಕಿ ದೇಹದಿಂದ 100% ಕಾಯಿಲೆ ಹೋಗುತ್ತೆ. ಈ ಒಂದು ಕಾಯಿಲೆ ಅಂತಕ್ಕಂಥದ್ದು ಭಯ ಏನಿದೆಯಲ್ಲ, ಅದನ್ನು ನಾವು ಕಿತ್ತಾಕಿಬಿಟ್ಟು ಈ ಆರೋಗ್ಯ ಅಂತಕ್ಕಂಥದ್ದನ್ನು ಆರೋಗ್ಯದ ಶಿಕ್ಷಣವನ್ನು ನಾವು ಕರೆಕ್ಟಾಗಿ ಪಡಿತಾ ಬಂದರೆ, ಆರೋಗ್ಯ ಹೇಗಿರಬೇಕು, ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು ಅಂತಕ್ಕಂಥ ಸರಿಯಾದ ಒಂದು ಆರೋಗ್ಯದ ಶಿಕ್ಷಣ ನಮಗಿದ್ದರೆ 100% ನಾವು ಆರೋಗ್ಯವಾಗಿರ್ಬೋದು. ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.